ಇನ್ನು ಎರಡನೇ ಏರ್ಪೋರ್ಟ್ ಎಲ್ಲಾಗಬೇಕು, ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಸುತ್ತಮುತ್ತ ಎಲ್ಲಾಗಬೇಕು? ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 30ಕ್ಕೂ ಹೆಚ್ಚು ಜನ ಶಾಸಕರುಗಳು ಮುಖ್ಯಮಂತ್ರಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು, ದಯವಿಟ್ಟು ಈ ಕನಕಪುರ ಆ ಕಡೆಗೆ ಮಾಡಬೇಡಿ, ನೀವು ಅಲ್ಲಿ ಮಾಡಿದ್ರೆ ಯಾವುದೇ ಉಪಯೋಗ ಆಗಲ್ಲ, ನೀವು ತುಮಕೂರು ಮತ್ತು ಶಿರಾದ ನಡುವೆ ಮಾಡಿ. ಯಾಕಂದರೆ ಈಗಾಗಲೇ 3 ಪ್ಲೇಸ್ಗಳನ್ನು ಗುರುತಿಸಲಾಗಿದೆ. ಒಂದು ಕಡೆಗೆ ಕನಕಪುರ ರೋಡಲ್ಲಿ 2 ಕಡೆಗೆ, ಇನ್ನೊಂದು ಕಡೆಗೆ ತುಮಕೂರು ರೋಡಲ್ಲಿ. ನೀವು ಅದನ್ನೇ ಕನ್ಸಿಡರ್ ಮಾಡಿ. ನೆಲಮಂಗಲ ಅಂತ ಹೇಳ್ತಾ ಇದ್ದೀರಿ, ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಈ ತುಮಕೂರು ಮತ್ತು ಶಿರಾ ನಡುವೆ ಮಾಡಿ ಅಂತ ನಾವು ಆ ಪತ್ರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದಕ್ಕೆ 30ಕ್ಕೂ ಹೆಚ್ಚು ಶಾಸಕರು ಸಹಿ ಹಾಕಿದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣದ ಬಳಿಯೇ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದು ಸರಿಯಲ್ಲ. ಈಗಾಗಲೇ ಅನ್ಯಾಯಕ್ಕೊಳಗಾಗಿರುವ ಜಿಲ್ಲೆಗಳ ಜನರನ್ನು ಮತ್ತಷ್ಟು ಮೂಲೆಗುಂಪು ಮಾಡಿದಂತಾಗುತ್ತೆ. ಸ್ವಾತಂತ್ರ್ಯದ ಬಳಿಕ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ಜನರು ವಂಚಿತರಾಗುತ್ತಿದ್ದಾರೆ. ಹೀಗಾಗಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಮೂಲಕ ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಅಂತಾರಾಷ್ಟ್ರೀಯ ಪ್ರಯಾಣ ಹಾಗೂ ಸರಕು ಸಾಗಾಟಕ್ಕೆ ನೆರವಾಗಬೇಕು. ಶಿರಾದಲ್ಲಿ ಚೆನ್ನೈ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದೆ. HALನಂತಹ ರಕ್ಷಣಾ ಸಂಸ್ಥೆ ಕೂಡ ಇದೆ. ಶೀಘ್ರದಲ್ಲೇ ಜಪಾನ್ ಟೌನ್ಶಿಪ್ ಕೂಡ ನಿರ್ಮಾಣ ಆಗುತ್ತಿದೆ. ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನ ನಿರ್ಮಾಣ ಆಗ್ತಿದೆ. ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗ ಸಹ ಹಾದು ಹೋಗಲಿದೆ. ಬೆಂಗಳೂರಿನಲ್ಲಿ ಅರ್ಧದಷ್ಟು ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗಲಿದೆ. ಹೀಗಾಗಿ ಶಿರಾದಲ್ಲೇ 2ನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣ ಮಾಡಿ. ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಸಚಿವರು TB ಜಯಚಂದ್ರ ಮಾತನಾಡಿದ್ದಾರೆ. ಯಾಕೆ ವಿಮಾನ ನಿಲ್ದಾಣ ಇಲ್ಲೇ ಬೇಕು ಅಂತ ಅವರು ಹೇಳಿದ್ದಾರೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದಕ್ಕೆ ಒಂದು ಕಂಡೀಷನ್ ಇರ್ತಕ್ಕಂಥದ್ದು ಅಂದರೆ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 150 ಕಿಲೋಮೀಟರ್ ಅಂತರದಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಅಂತಕ್ಕಂಥದ್ದು ಗುರಿ ಇರ್ತಕ್ಕಂಥದ್ದು. ಈಗ ಅದನ್ನು ಈಗಾಗಲೇ ಸರ್ಕಾರದಿಂದ ಈಗ ಒಂದು ಟೀಮ್ ಬಂದಿದ್ದಾರೆ, ಕೆಲವು ಕಡೆ ಎಲ್ಲ ನೋಡೋಂಥ ಪ್ರಯತ್ನಗಳು ಆಗ್ತಾ ಇದೆ. ಆದರೆ ಎಲ್ಲ ಒಂದು ಕಡೆಗೆ ಶಾಸ್ತ್ರೋಕ್ತವಾಗಿ, ವಿಧಿವತ್ತಾಗಿ, ಕಾನೂನುಬದ್ಧವಾಗಿ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ 150 ಕಿಲೋಮೀಟರ್ ಆದಮೇಲೆ. ಅದು ಸಿರಾ ಯಾಕೆ ಅಂತ ಹೇಳಿದ್ರೆ, ಸಿರಾದಲ್ಲಿ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ. NH4, NH544, ಆಮೇಲೆ ಇನ್ನೊಂದು NH63. ಇದ್ರ ಜೊತೆಗೆ 10 ಲೇನ್ ಬ್ಯಾಂಗ್ಳೂರ್ ಟು ಪೂನಾ ಆಗ್ತಾ ಇದೆ. ಅದು 10 ಲೇನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಈಗಾಗಲೇ ಅದು ಸಂಪೂರ್ಣವಾಗಿ ಸಿರಾದಲ್ಲಿ ಪಾಸ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ಹತ್ರ ಆಗ್ತದೆ. ಬ್ಯಾಂಗ್ಳೂರ್ ಟು ಸಿರಾ ಇಟ್ಸ್ ಓನ್ಲಿ 1 hour ಜರ್ನಿ. ಸೊ ಆ ಕಾರಣಕ್ಕೋಸ್ಕರ ಸಿರಾದಲ್ಲಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮದೇ ಆದಂಥ ಒಂದು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ. ಕೇಂದ್ರದ ಸಚಿವರಿಗೆ ಇವತ್ತು ಸೋಮಣ್ಣ ಅವರು, ನಮ್ಮ ರಾಜ್ಯದ ಸಚಿವರ ಮುಖೇಣ ಅವರಿಗೆ ಕೂಡ ಇವತ್ತು ಮನವಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಬೇರೆ ಮಂತ್ರಿಗಳನ್ನು ಕೂಡ ಇವತ್ತು ನಾವು ನೋಡ್ತೀವಿ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಅವ್ರ ಜೈಲಲ್ಲಿ ನೋಡೋರಿದ್ದೀನಿ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಹಲವಾರು ವಿವರಗಳನ್ನು ಇವರು ಕಲೆ ಹಾಕಿದ್ದಾರೆ. ಜೊತೆಗೆ ಇನ್ನೊಂದು ಸೋಮಣ್ಣರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಸೋಮಣ್ಣ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಸಹಮತ ವ್ಯಕ್ತಪಡಿಸಿದ್ದಾರಂತೆ. ಬರೀ ಇಲ್ಲಿಗೆ ಅಲ್ಲ, ಅದನ್ನು ವಿಮಾನಯಾನ ಸಚಿವರಿಗೂ ಕೂಡ ನಾವು ತಿಳಿಸ್ತೀವಿ, ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡಬೇಡಿ, ಮಾಡೋದಾದರೆ ಶಿರಾ ಮತ್ತು ತುಮಕೂರು ನಡುವೆ ಮಾಡಿ ಅನ್ನುವಂಥದ್ದು ಇವರ ಆಗ್ರಹ.